ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜಿತ್ ಅವರು ಸಸ್ಪೆಂಡ್ ಆಗಿರೋದಕ್ಕೆ ತುಂಬ ಬೇಜಾರು ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಈಗ ಇಲ್ಲಿಗೆ ಭೂಮಿ ಬರ್ತಾಳೆ. ಯಜಮಾನ್ರೆ, ನನ್ನ ನಾಳೆಯಿಂದ ಅಂಗಡಿಗೆ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳಿದಾಗ ಅಜಿತ್ ಅವರು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ನಾಳೆಯಿಂದ ಅಂಗಡಿಗೆ ಹೋಗೋದು ಬೇಡ ಅಂತ ಹೇಳಿದಾಗ ಭೂಮಿಯವರು, ನೋಡಿ, ನೀವು ಸಸ್ಪೆಂಡ್ ಆಗೋದಕ್ಕೆ ನಾನು ಒಂದು ರೀತಿ ಕಾರಣ ಅಂತ ಅವನಿಗೆ ಗೊತ್ತು. ಅವನು ನನಗೇನು ತೊಂದರೆ ಮಾಡೋದಿಲ್ಲ, ನನಗೆ ಕೆಲಸ ಮಾಡದೆ ಇರೋಕ್ಕಾಗಲ್ಲ, ನಾನು ನಾಳೆಯಿಂದ ಹೋಗ್ತೀನಿ, ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ ಅಂತ ಹೇಳಿದಾಗ ಅಜಿತ್ ಅವರು, ಸರಿ ನಿನ್ನಿಷ್ಟ ಅಂತ ಹೇಳ್ತಾರೆ. ಇಲ್ಲಿ ಅಜಿತ್ ಅವರು ಊಟದ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ದೇವಯಾನಿಯವರು, ಕಮಾನ್ ಕಂದ, ಯಾಕೆ ಯೋಚನೆ ಮಾಡ್ತಿದ್ಯಾ, ಓದಿದ್ಯಾ, ಬುದ್ಧಿವಂತ, ಏನಾದರೂ ಕೆಲಸ ಮಾಡು ಅಂತ ಹೇಳಿದಾಗ ಅಜಿತ್ ಅವ್ರಿಗೆ ತುಂಬ ಕೋಪ ಬರುತ್ತೆ. ಅತ್ತೆ, ಡಿಪಾರ್ಟ್ಮೆಂಟ್ ಅವರು ನನ್ನನ್ನು ಡಿಸ್ಮಿಸ್ ಮಾಡಿಲ್ಲ, ನಾನು ರಿಟೈರ್ಮೆಂಟ್ ತಗೊಂಡಿಲ್ಲ, ಸಸ್ಪೆಂಡ್ ಮಾಡಿದಾರಷ್ಟೇ, ನಾನು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗೇ ಆಗ್ತೀನಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದಾಗ ದೇವಯಾನಿಯವ್ರಿಗೆ ಕೋಪ ಬರುತ್ತೆ. ಈಗ ದೇವಯಾನಿಯವರು, ಒಂದು ನಿಮಿಷ ಟ್ಯಾಬ್ಲೆಟ್ ತೊಗೊಳ್ಳೋದೇ ಮರ್ತ್ಬಿಟ್ಟೆ, ಟ್ಯಾಬ್ಲೆಟ್ ತೊಗೊಂಬರ್ತೀನಿ ಅಂತ ಈಚೆ ಬಂದು ಫೋನಲ್ಲಿ ಮಾತಾಡ್ತಿರ್ತಾರೆ. ಭದ್ರಾ, ಇವತ್ತು ಅಜಿತ್ ಕೆಲ್ಸಕ್ಕೆ ಬರಲ್ಲ, ಭೂಮಿ ಒಬ್ಬಳೇ ಇರ್ತಾಳೆ, ಅವಳನ್ನ ಹೇಗಾದರೂ ಮಾಡಿ ಮುಗಿಸ್ಬಿಡು, ಅವಳಿಗೆ ಗೊತ್ತಾಗಬೇಕು ನನ್ನ ಮಗಳ ಮೇಲೆ ಕೈ ಮಾಡಿದವರು ಯಾರು ಇರೋದಿಲ್ಲ ಅಂತ, ಇವತ್ತು ಹೇಗಾದರೂ ಮಾಡಿ ಅವಳನ್ನ ಮುಗಿಸ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಭೂಮಿ ಅಂಗಡಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಆಗ ಅಜಿತ್ ಅವರು ಕೂಡ ಜೊತೆಲಿ ಬರ್ತಾರೆ. ಆಗ ಭೂಮಿ, ಸಾಹೇಬ್ರೆ ಎಲ್ಲಿಗೆ? ಆಗ ಅಜಿತ್ ಅವರು, ಬಾ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಕೊಡ್ತಾರೆ. ಆಗ ಅಂಜನಾ ಅವರು, ಅಜಿತ್ ಎಲ್ಲಿಗೆ ಹೋಗ್ತಾ ಇದೆಯಾ? ಈಗ ಅಜಿತ್ ಅವರು ಭೂಮಿನ ಡ್ರಾಪ್ ಮಾಡಿ ಬರೋದಕ್ಕೆ ಅಂತ ಹೇಳಿದಾಗ ಅಂಜನಾ ಅವರು ಮತ್ತು ದೇವಯಾನಿಯವರು ಶಾಕ್ ಆಗ್ತಾರೆ. ಕೆಲಸ ಇಲ್ಲ ಅಂದರೆ ಏನು, ಹೆಂಡ್ತಿನ ಪಿಕಪ್ಪು ಡ್ರಾಪು ಮಾಡಿಕೊಂಡು ಆರಾಮಾಗಿರ್ತೀನಿ ಅಂತ ಅಜಿತ್ ಅವರು ಹೇಳ್ತಾರೆ. ಈಗ ಅಜಿತ್ ಅವರು ಸ್ಟೇಷನ್ ಹತ್ರ ಬರ್ತಾರೆ. ಸ್ಟೇಷನ್ನ ನೋಡಿ ತುಂಬ ಭಾವುಕರಾಗ್ತಾರೆ. ಆಗ ಭೂಮಿ ಅಜಿತ್ ಅವ್ರಿಗೆ ಧೈರ್ಯ ತುಂಬ್ತಾಳೆ. ಹೆದರಬೇಡ್ರಿ ಯಜಮಾನ್ರೆ, ಕಷ್ಟಗಳು ಕಳೆದು ಒಳ್ಳೆ ದಿನ ಬಂದೇ ಬರುತ್ತೆ, ಧೈರ್ಯವಾಗಿರಿ ಅಂತ ಧೈರ್ಯ ತುಂಬ್ತಾಳೆ. ಈಗ ಅಜಿತ್ ಅವರು, ಹೇಗೋ ಸಮಾಧಾನ ಮಾಡಿ ನನ್ನಲ್ಲಿ ಧೈರ್ಯ ತುಂಬಿದೆ, ನನಗೆ ಈಗ ಟೀ ಕುಡಿಬೇಕು ಅನಿಸ್ತಿದೆ ಅಂತ ಹೇಳಿದಾಗ ಭೂಮಿ, ಒಂದೇ ಒಂದು ನಿಮಿಷ ಬಂದೆ ಅಂತ ಹೇಳಿ ಟೀ ತಂದು ಕೊಡ್ತಾಳೆ. ಇಲ್ಲಿ ಸತ್ಯ ಅವ್ರಿಗೆ ಕಾಲ್ ಬರ್ತಾ ಇರುತ್ತೆ. ಆಗ ಅವರು, ನಾನಿವತ್ತು ಕೆಲ್ಸಕ್ಕೆ ಬರೋದಿಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು ಆ ಫೋನ್ನ ಇಸ್ಕೊಂಡು, ಇವರು ಇವತ್ತೇ ಬರ್ತಾರೆ, ಇವತ್ತೇ ನಿಮ್ಮ ಕೆಲಸ ಮಾಡ್ತಾರೆ ಅಂತ ಕಾಲ್ ಕಟ್ ಮಾಡಿ, ಬನ್ನಿ ಹೋಗೋಣ, ನಾನೇ ನಿಮ್ಮನ್ನ ಕೆಲ್ಸಕ್ಕೆ ಬಿಟ್ಟು ಬರ್ತೀನಿ ಅಂತ ಅಜಿತ್ ಅವರು ಸತ್ಯ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಅಜಿತ್ ಅವರು ಎಷ್ಟೊತ್ತಾದರೂ ವಾಪಸ್ ಬರೋದೇ ಇಲ್ಲ. ಆಗ ಗಾಬರಿಯಾಗಿ ಭೂಮಿ ಮನೆಗೆ ಕಾಲ್ ಮಾಡಿ ಕೇಳ್ತಾಳೆ. ಸಂಗೀತ ಅವರು ಕೂಡ ಅಜಿತ್ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಭೂಮಿ, ಸತ್ಯಣ್ಣ ಆಗ್ಲೇ ಅಜಿತ್ ಅವ್ರು ಹೊರಟ್ರು ಅಂತ ಹೇಳಿದ್ರು, ಇವ್ರು ಆಗ್ಲೇ ಬರಬೇಕಿತ್ತಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಭೂಮಿ ಗಾಬರಿ ಆಗಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು